ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತ ಕುರ್ಚಿಯ ಹಗ್ಗ ಜಗ್ಗಾಟ ಸದ್ಯ ವಿದೇಶಿ ಪ್ರವಾಸದ ರೂಪವನ್ನು ಪಡೆದುಕೊಂಡಿದೆ. ವಿದೇಶ ಪ್ರವಾಸಕ್ಕೆ ಶಾಸಕರು ಹೊರಟಿದ್ದಾರೆ. ಇದು ನಾನಾ ಚರ್ಚೆಗೆ ಕಾರಣ ಆಗ್ತಾ ಇದೆ. ಕುರ್ಚಿ ಕಾದಾಟದ ಮಧ್ಯೆ ವಿದೇಶ ಪ್ರವಾಸಕ್ಕೆ ಹೊರಟಿದ್ದಾರೆ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು. ಪ್ರತ್ಯೇಕ ತಂಡಗಳಾಗಿ ಪ್ರವಾಸಕ್ಕೆ ಹೊರಟಿರು ಕಾಂಗ್ರೆಸ್ನ ಶಾಸಕರು. ನಿನ್ನೆ ಒಟ್ಟು 11 ಮಂದಿ ಶಾಸಕರು ವಿದೇಶದ ವಿಮಾನ ಹತ್ತಿದ್ದಾರೆ. ಇವತ್ತು ಮತ್ತಷ್ಟು ಮಂದಿ ಪ್ರಯಾಣ ಬೆಳೆಸುವಂತ ಸಾಧ್ಯತೆ ಇದೆ. ನಿನ್ನೆ 6 ಜನ MLAಗಳು 5 ಜನ ಪರಿಷತ್ ಸದಸ್ಯರು ವಿದೇಶಕ್ಕೆ ಹೊರಟಿದ್ದು. ಅವರು ಹೇಳ್ತಿದ್ದಾರೆ ಇದು ರಾಜಕೀಯ ಅಲ್ಲ, ಇದು ಖಾಸಗಿ ಪ್ರವಾಸ. ನಾವು ನಮ್ಮ ದುಡ್ಡು ಖರ್ಚು ಮಾಡಿಕೊಂಡು ಹೋಗ್ತಾ ಇದೀವ್ರಿ, ಏನ್ ಪ್ರಾಬ್ಲಮ್ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಬಟ್ ರಾಜಕೀಯವಾಗಿ ಇದು ಬೇರೆಯದ್ದೇ ಸಂದೇಶವನ್ನ ಕೊಡ್ತಾ ಇದೆ. ಇವರಿಗೆ ಸ್ಪಾನ್ಸರ್ ಮಾಡ್ತಾ ಇರೋದು ಯಾರು? ಇದರ ಹಿಂದೆ ಬೇರೆ ಏನಾದರೂ ಇದೆಯಾ? ಎಲ್ಲರೂ ಒಂದೇ ವರ್ಗದಲ್ಲಿ ಒಂದೇ ಬಣದಲ್ಲಿ ಗುರುತಿಸಿಕೊಂಡ ಶಾಸಕರೇ ಹೋಗ್ತಿದ್ದಾರೆ ಯಾಕೆ? ಎಲ್ಲದರ ಬಗ್ಗೆ ಕುತೂಹಲಗಳು ಸೃಷ್ಟಿಯಾಗ್ತಾ ಇದೆ. DK ಶಿವಕುಮಾರ್ ನಿನ್ನೆ ಮಾತನಾಡೋ ಸಂದರ್ಭದಲ್ಲೂ ಕೂಡ ಈ ಪ್ರವಾಸದ ಬಗ್ಗೆ ವ್ಯಂಗ್ಯದ ಮಾತುಗಳನ್ನಾಡಿದರು. ಇದರ ಹಿಂದೆ ಯಾರಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಂತೆಲ್ಲ DK ಶಿವಕುಮಾರ್ ಮಾತನಾಡಿದರು. ಮತ್ತೆ ಶಾಸಕರು ವಿದೇಶ ಪ್ರವಾಸಕ್ಕೆ ಹೊರಟಿರುವಂಥ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ನಿನ್ನೆ ರಾತ್ರಿ ಒಂದು ಬ್ಯಾಚ್ ಹೋಗಿದೆ. ಇವತ್ತು ಮತ್ತೊಂದಿಷ್ಟು ಶಾಸಕರು ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಅದರಲ್ಲಿ 6 ಮಂದಿ ಶಾಸಕರು, 5 ಮಂದಿ ವಿಧಾನ ಪರಿಷತ್ ಸದಸ್ಯರು ಈಗಾಗಲೇ ವಿದೇಶಕ್ಕೆ ಹಾರಿದ್ದಾರೆ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಪ್ರವಾಸ ಮಾರ್ಚ್ 1ನೇ ತಾರೀಕಿಗೆ ವಾಪಸ್ ಬರ್ತಾರೆ ಅನ್ನೋ ಲೆಕ್ಕಾಚಾರ. ಆರಂಭದಲ್ಲಿ ಇದೆ ಹೆಂಗಿತ್ತು ಅಂತಂದ್ರೆ ಪಶುಸಂಗೋಪನಾ ಇಲಾಖೆಯಿಂದ ಪ್ರವಾಸ ಆಯೋಜನೆಯಾಗಿದೆ ಅಂತೆಲ್ಲ ಚರ್ಚೆಯಾಗಿತ್ತು. ಎಲ್ಲಿವರೆಗೆ ಅಂತಂದ್ರೆ ಪುಟ್ಟರಂಗ ಶೆಟ್ಟಿ ಅವರು ಹೌದು ನಾವು ಅಧ್ಯಯನ ಪ್ರವಾಸಕ್ಕೆ ಹೋಗ್ತೀವಿ ಅಂತ ಹೇಳ್ಕೊಂಡಿದ್ರು. ಬಟ್ ಈಗ ಅದು ಅಧ್ಯಯನ ಪ್ರವಾಸದ ಆಚೆಗೆ ಹೋಗಿ ವೈಯಕ್ತಿಕ ಪ್ರವಾಸವಾಗಿ ಬದಲಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಈಗ ಒಂದಿಷ್ಟು ಜನ ಹೋಗಿದ್ದನ್ನು ನಾವು ಗಮನಿಸ್ತಾ ಇದ್ದೀವಿ, ಮತ್ತೆ ನಾವು ಸಂಪರ್ಕಿಸ್ತೀವಿ. ಸಂಪರ್ಕ ಕಡಿತ ಆಗಿದೆ, ಮತ್ತೆ ನಾನು ಸಂಪರ್ಕಿಸೋ ಪ್ರಯತ್ನ ಮಾಡ್ತೀನಿ. ಆರಂಭದಲ್ಲಿ ಈ ಪ್ರವಾಸದ ಬಗ್ಗೆ, ಇದು ಅಧ್ಯಯನ ಪ್ರವಾಸ, ಸ್ಟಡಿ ಟೂರಿಗೆ ಹೋಗ್ತಿದ್ದಾರೆ ಇಲಾಖೆಯ ಕಡೆಯಿಂದ ಅನ್ನೋ ಚರ್ಚೆಗಳು ನಡೆದಿತ್ತು. ಈಗ ಅದು ವೈಯಕ್ತಿಕ ಪ್ರವಾಸ ಅನ್ನುವಂಥ ರೂಪವನ್ನು ಪಡ್ಕೊಂಡಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಮಾರುತೇಶ್ ರೆಡಿ ಇದ್ದಾರೆ. ಮಾರುತೇಶ್, ಒಂದು ಟೀಮ್ ಹೋಗಿದೆ, ಇವತ್ತು ಎಷ್ಟು ಜನ ಹೋಗೋ ಸಾಧ್ಯತೆಗಳಿದಾವೆ? ರಕ್ಷಿತ್, ನಿನ್ನೆ ಹೋದಂಥ ಟೀಮ್ ಬೇರೆ. ಈಗ ನಿನ್ನೆಯೂ ಕೂಡ ದೆಹಲಿಯಿಂದ ಕೆಲ ಶಾಸಕರು ತೆರಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇವತ್ತು ಕೂಡ 2-3 ಜನ ಕುಟುಂಬ ಸಮೇತ ಶಾಸಕರು ವಿದೇಶ ಪ್ರವಾಸಕ್ಕೆ ತೆರಳುತ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಅಂದರೆ ಕೆಲವರಿಗೆ ಇದನ್ನು ತೋರಿಸ್ಕೊಳ್ಳೋದಾಗಲಿ ಅಥವಾ ಮಾಧ್ಯಮಗಳಿಗೆ ಕ್ಯಾಮ್ರಾ ಕಣ್ಣಿಗೆ ಬೀಳುವಂಥದ್ದು ಇಷ್ಟ ಇಲ್ಲ. ಆ ಕಾರಣಕ್ಕಾಗಿ ಕೆಲವರು ದೆಹಲಿಗೆ ಹೋಗಿ ದೆಹಲಿಯಿಂದ ಇಂಡಿವಿಜುವಲ್ ಇರ್ತಕ್ಕಂಥವ್ರು, ಅಂದರೆ ಒಬ್ಬರೇ ಶಾಸಕರು ಪ್ರಯಾಣ ಮಾಡ್ತಾ ಇರುವಂಥವ್ರು ಕೆಲವರು ದೆಹಲಿಗೂ ಹೋಗಿ ಪ್ರಯಾಣವನ್ನು ಬೆಳೆಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇವತ್ತು ಕೂಡ ಬಸವನಗೌಡ ದದ್ದಲ್ ಜೊತೆಗೆ ಅವರ ಜೊತೆಗಿನ ಒಂದಷ್ಟು ಸಹಪಾಠಿಗಳು ಕೂಡ ಇವತ್ತು, ಅಂದರೆ ಅವರ ಫ್ಯಾಮಿಲಿ ಪೂರ್ತಿ ಕೂಡ ಹೋಗ್ತಾ ಇದ್ದಾರೆ. ಬಸವನಗೌಡ ದದ್ದಲ್ ಅವರ ಕುಟುಂಬ ಸಮೇತವಾಗಿ ಹೋಗ್ತಾ ಇದ್ದಾರೆ. ಅವರು ಕೂಡ ಇವತ್ತು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಂದರೆ ಈ ಶಾಸಕರ ವಿದೇಶ ಪ್ರವಾಸ ಎಷ್ಟರ ಮಟ್ಟಿಗೆ ಆಗಿದೆ ಅಂದರೆ, ಅವರು ಸ್ವಂತ ದುಡ್ಡಿನಲ್ಲಿ ಸ್ವಂತ ಖರ್ಚಿನಲ್ಲಿ ಪ್ರಯಾಣ ಮಾಡೋದಾದರೂ ಕೂಡ ಇದು ಸ್ಪಾನ್ಸರ್ ಅನ್ನುವಂಥದ್ದು ಮೊದಲಿಂದಲೂ ನಡೀತಾ ಇತ್ತು. ಯಾರು ಸ್ವಂತ ದುಡ್ಡಿನಲ್ಲಿ ಹಾಕಿದ್ದಾರೆ ಅದು ಒಂದಷ್ಟು ಜನ ಇದ್ದಾರೆ, ಜೊತೆಗೆ ಸ್ಪಾನ್ಸರ್ಸ್ ಮೂಲಕ ಹೋಗ್ತಾ ಇರುವಂಥದ್ದು ಕೂಡ ಉದಾಹರಣೆಗಳು ಇದ್ದಾವೆ. ಇದರ ಜೊತೆಗೆ CM ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಶಾಸಕರೇ ಹೆಚ್ಚು ವಿದೇಶ ಪ್ರವಾಸ ಮಾಡ್ತಾ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಹೆಚ್ಚು ಚರ್ಚೆಗೆ ಒಳಪಡ್ತು. ಹೈಕಮಾಂಡ್ ಗಮನಕ್ಕೂ ಕೂಡ ಈ ವಿಚಾರ ಹೋಗಿದೆ. ಹೀಗಾಗಿ ನಿನ್ನೆ ಒಂದು ಟೀಮ್ ತೆರಳಿದೆ, ಇವತ್ತು ಒಂದು ಟೀಮ್ ತೆರಳುತ್ತೆ. ಮಾರ್ಚ್ 1ಕ್ಕೆ ವಾಪಸ್ ಬರ್ತಾರೆ. ಈ ನಡುವೆ ನಿನ್ನೆ ವಿದೇಶ ಪ್ರವಾಸಕ್ಕೆ ಹೋಗುವಂಥ ಶಾಸಕರ ಜೊತೆಗೆ ಸುರ್ಜೇವಾಲಾ 1-to-1 ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ನಿಮಗೆ ಯಾರು ಸ್ಪಾನ್ಸರ್ ಮಾಡಿದ್ದಾರೆ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪಶುಸಂಗೋಪನಾ ಸಚಿವ ವೆಂಕಟೇಶ್ ಅವರು ನಿಮಗೆ ಸ್ಪಾನ್ಸರ್ ಮಾಡಿದಾರಾ ಅನ್ನುವಂಥ ಪ್ರಶ್ನೆಯನ್ನೇ ಸುರ್ಜೇವಾಲಾ ಅವರು ಅನೇಕ ಶಾಸಕರಿಗೆ ಕೇಳಿದ್ದಾರೆ. ಶಾಸಕರೆಲ್ಲರೂ ಕೂಡ ಇಲ್ಲ, ನಮ್ಮದೇ ದುಡ್ಡಿನಲ್ಲಿ ಹೋಗ್ತಾ ಇದ್ದೀವಿ ಅಂತ. ಒಂದು ಕಡೆ ಅಧ್ಯಯನದ ಪ್ರವಾಸಕ್ಕೆ ಮುಂದಾದಾಗ ಇದೇ ಸುರ್ಜೇವಾಲಾ ಅಧ್ಯಯನ ಪ್ರವಾಸದ ಅಗತ್ಯ ಇಲ್ಲ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ರು. ಹಾಗಾಗಿ ಅದು ಡ್ರಾಪ್ ಆಗಿತ್ತು. ಆದರೆ ಅದಕ್ಕೆ ಸೆಡ್ಡು ಹೊಡೆದು ನಾವೇ ಸಮಾನ ಮನಸ್ಕರು ದುಡ್ಡು ಹಾಕ್ಕೊಂಡು ವಿದೇಶ ಪ್ರವಾಸಕ್ಕೆ ಹೋಗ್ತೀವಿ ಅನ್ನುವಂತಹ, ಅಂದರೆ ಹೈಕಮಾಂಡ್ಗೆ ವಿರುದ್ಧವಾಗಿಯೂ ಕೂಡ ಶಾಸಕರು ನಡೆದುಕೊಳ್ಳುವ ಮೂಲಕ ನಮ್ಮ ದುಡ್ಡಿನಲ್ಲಿ ನಾವು ಹೋಗೋದಕ್ಕೆ ಬೇರೆ ಯಾರ ಅಪ್ಪಣೆ ಬೇಕಿಲ್ಲ ಅನ್ನುವ ರೀತಿಯಲ್ಲಿ ಹೊರಟಿರ್ತಕ್ಕಂಥದ್ದು ಕೂಡ ಚರ್ಚೆ ಗ್ರಾಸ ಆಗ್ತಾ ಇದೆ. ಇನ್ನೊಂದು ಕಡೆ ರಕ್ಷತ್,
ಈ ವಿದೇಶ ಪ್ರವಾಸದ ವಿಚಾರದಲ್ಲಿ ಸಮನ್ವಯ ಕೊರತೆ ಹೇಗೆ ಕಾಣ್ತಾ ಇದೆ? ಯಾಕಂದ್ರೆ ಸುರ್ಜೇವಾಲಾ ನೇರವಾಗಿ ಶಾಸಕರಿಗೆ ಫೋನ್ ಮಾಡ್ತಾರೆ, ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿ ಈ ಪ್ರವಾಸವನ್ನ ಯಾರು ಮಾಡದೇ ಇರೋ ತರ ಸೂಚನೆ ಕೊಡಿ, ಯಾಕಂದ್ರೆ ಇದು ಸುಮ್ಮನೆ ಚರ್ಚೆಗೊಳಪಡ್ತಾ ಇದೆ, ರಾಜಕೀಯ ಕಾರಣಗಳಿಂದಾಗಿ ಆಗ್ತಾ ಇದೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ, ಸುಮ್ಮನೆ ಸರ್ಕಾರಕ್ಕೂ ಪಕ್ಷಕ್ಕೂ ಇದು ಡ್ಯಾಮೇಜ್ ಆಗುವಂಥದ್ದು, ಇದನ್ನ ಮಾಡಬೇಡಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ತಿಳಿಸಬಹುದು ಅಂತ ಪ್ರಯತ್ನವನ್ನು ಮಾಡೋದಾಯಿತು. ಆದರೆ ಅವರು ಮಾಡಲಿಲ್ಲ. ಡಿ ಕೆ ಶಿವಕುಮಾರ್ ಕೂಡ ಮುಖ್ಯಮಂತ್ರಿಗಳಿಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡಬಹುದಾಗಿತ್ತು, ಅವರು ಹೈಕಮಾಂಡ್ಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಅಂದ್ರೆ ವಿದೇಶ ಪ್ರವಾಸದ ವಿಚಾರದಲ್ಲೂ ಕೂಡ ಯಾರಿಗೆ ಸರಿಯಾದಂಥ ಮಾಹಿತಿಯನ್ನು ಹೇಳಬೇಕಾಗಿತ್ತು ಅದು ಕೂಡ ನಡೆದಿಲ್ಲ. ಹೀಗಾಗಿ ಗೊಂದಲ ಗೋಜಲಗಳ ನಡುವೆಯೇ ಈ ವಿದೇಶ ಪ್ರವಾಸ ನಡೀತಾ ಇದೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇನ್ನು ವಿದೇಶ ಪ್ರವಾಸಕ್ಕೆ ನಿನ್ನೆ ಹೊರಟಂತ ಶಾಸಕರು ಕೆಲವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕುರ್ಚಿ ಕಾದಾಟದ ನಡುವೆ ವಿದೇಶಕ್ಕೆ ಹಾರಿದ್ದಾರೆ. ಈ ವೇಳೆ ಅವರು ಮಾತನಾಡಿದ್ದಾರೆ, ಇದು ನಮ್ಮ ಖಾಸಗಿ ಪ್ರವಾಸ, ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಸಮರ್ಥನೆ ಕೊಟ್ಟಿದ್ದಾರೆ. ನಾವು ಕುಟುಂಬ ಸದಸ್ಯರ ಜೊತೆಗೆ ಹೋಗ್ತಾ ಇದ್ದೀವಿ, ಸ್ನೇಹಿತರ ಜೊತೆಗೆ ಹೋಗ್ತಾ ಇದ್ದೀವಿ, ಇಲಾಖೆಗೂ ಇದಕ್ಕೂ ಸಂಬಂಧ ಇಲ್ಲ ಅಂತೆಲ್ಲ ಮಾತನಾಡಿದ್ದಾರೆ. ಅದರಲ್ಲಿ ಚಿಕ್ಕಮಗಳೂರು MLA HD ತಮ್ಮಯ್ಯ ಕೂಡ ಒಬ್ಬರು. ಇದು ಪೂರ್ವ ನಿಯೋಜಿತ ಪ್ರವಾಸ, ಸ್ವಂತ ಖರ್ಚಲ್ಲಿ ಹೋಗ್ತಾ ಇದ್ದೀವಿ, ರಾಜಕೀಯದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹಂಪನಗೌಡ ಬಾದರ್ಲಿ ಹೇಳಿದ್ದಾರೆ. ಇನ್ನು ಪುಟ್ಟರಂಗ ಶೆಟ್ಟಿ ಅವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಮಾತನಾಡಿದ್ದಾರೆ. ಯಾಕ್ರಿ ಯಾರಿಗಾದರೂ ಹೇಳಬೇಕು, ನಾವು CMಗೆ ಹೇಳಿಲ್ಲ, ಇನ್ನು DCM ಯಾಕ್ರಿ ಹೇಳಬೇಕು ಅಂತ ಪುಟ್ಟರಂಗ ಶೆಟ್ಟಿ ಪ್ರಶ್ನಿಸಿದ್ದಾರೆ. ನಾವು ಕುಟುಂಬ ಸಮೇತ ಖಾಸಗಿಯಾಗಿ ಆಸ್ಟ್ರೇಲಿಯಾಕ್ಕೆ ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ. ಇಲ್ಲ, ಅದು ಗೊತ್ತಿಲ್ಲ. ನಾನು ನಮ್ಮ ಕುಟುಂಬ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ, ಅದು ಗೊತ್ತಿಲ್ಲ. ನಾವು ನಮ್ಮ ಕುಟುಂಬ, ನಾನು ಯಾವಾಗಲೂ ಹೋಗ್ತೀನಿ ಕೃಷಿ ಮತ್ತು ಬೇರೆ ಬೇರೆ ಪ್ರವಾಸಗಳಿಗೆ ನೋಡಲಿಕ್ಕೋಸ್ಕರ, ಆ ರೀತಿ ಹೋಗ್ತಾ ಇಲ್ಲ ಅಷ್ಟೇ. ಇಲ್ಲಪ್ಪ, ನಾವು ಬೆಳಗಾಂ ಅಧಿವೇಶನದಲ್ಲೇ ಒಂದು ಪ್ರವಾಸ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಯಾರ್ಯಾರಿಗೆ ಇಷ್ಟ ಅವ್ರವ್ರು ಬಂದಿದ್ದಾರೆ. ಇದೇನು ಹೊಸ್ತೇನಲ್ಲ, ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ. ಇದು ಈ ಸಲ ಈ ಥರ ಹೊಸ್ತಾಗಿ ಸುದ್ದಿ ಆಗಿದೆ ಅಷ್ಟೇ. ನಾವು ಕುಟುಂಬ ಸಮೇತ ಯಾವಾಗಲೂ ವರ್ಷಕ್ಕೊಂದ್ಸಲಿ ಹೋಗ್ತಾನೆ ಇರ್ತೀನಿ. ನನಗೇನಿದೇನು ಹೊಸ್ತೇನಲ್ಲ. ನಾವು ಹೊರಟಿರೋದು ಆಸ್ಟ್ರೇಲಿಯಾ ಆ್ಯಂಡ್ ನ್ಯೂಜಿಲ್ಯಾಂಡ್, ಎರಡು ಕಂಟ್ರಿಗೆ ಹೊಂಟಿವಿ ದೇಶಗಳಿಗೆ. ಇವತ್ತು AICC ಅಧ್ಯಕ್ಷರು ಹೇಳ್ಬಿಟ್ಟಾರ, ಅವ್ರವ್ರ ಖರ್ಚಿನಾಗ ಅವ್ರು ಹೊಂಟಾರ ಅಂದ್ಮ್ಯಾಗ ನಮ್ದು ಏನಿದಿಲ್ಲ ಅಂತ ಅವರೇ ಹೇಳ್ಬಿಟ್ಟಾರ. ಮತ್ತೇನು ಹೇಳ್ಬೇಕೀಗ? ನಾನು, ವಸಂತ್ ಕುಮಾರು, ಶರಣೇಗೌಡರು ಮತ್ತು ದದ್ದಲ್ ಬಸನಗೌಡ 4 ಜನ ನಮ್ಮ ರೈತರು. ನಾವು ಸ್ವಂತ ಖರ್ಚಲ್ಲಿದ್ದು ಓದ್ತೀವ್ರಿ, ದೇಶಗಳು ನೋಡ್ಕೊಂಡು ಸುತ್ತಾಡ್ಕೊಂಡ್ ಬರಕ್ ಹೊಂಟೀವಿ. ನಾವು 3-4 ತಿಂಗಳಿಂದನೇ ಮಾಡಿತ್ತಿದ್ದು. ಇದು ಯಾವುದು ರಾಜ್ಯಕ್ಕೂ ಇದಕ್ಕೂ ತಳಕು ಇಲ್ಲ, ಸಂಬಂಧ ಇಲ್ಲ. ಪ್ರತಿ ವರ್ಷ 2 ಸಲ 3 ಸಲ ನಾವು ಹೋಗ್ತೀವಿ. ನಾವು ಎಂಜಾಯ್ ಮಾಡಕ್ ಹೋಗೋರಲ್ಲ, ನಾವು ಅಗ್ರಿಕಲ್ಚರ್ ಮತ್ತೆ ಅನಿಮಲ್ ಹಸ್ಬೆಂಡ್ರಿ ಬಜೆಟ್ ಬಂದ್ರೆ ನಾನು ಬಜೆಟ್ ಮಾಡ್ತೀನಿ. ಸಿದ್ದರಾಮಯ್ಯ ಅವ್ರ ಮಂಡ ಹತ್ರ ಬರ್ತೀವಿ, ಎಲ್ಲನೂ ಕೇಳಿ. ಅದೆಲ್ಲ ಹೈಕಮಾಂಡ್ ಅನುಮತಿ ಯಾತಕ್ಕೆ ಬೇಕು ನಾವು ಹೋಗೋದಕ್ಕೆ? ಅದು ನನಗೆ ಗೊತ್ತಿ. ನಾವು CMಗೆ ಹೇಳಿಲ್ಲ, ಇನ್ನು DK ಶಿವಕುಮಾರ್ಗೆ ಹೇಳ್ತೀವಿ ವೈಯಕ್ತಿಕವಾಗಿ. ಹೌದು ಸರ್, ಎಷ್ಟು ಜನ ಶಾಸಕರು ಹೋಗ್ತಾ ಇದ್ದಾರೆ ಸರ್? ಗೊತ್ತಿಲ್ಲ, ಇನ್ನು ನಾನಂತೂ ಹೋಗ್ತಾ ಇದ್ದೀನಿ. ಶಾಸಕರು ಹೇಳ್ತಿದ್ದಾರೆ, ಇದು ನಮ್ಮ ವೈಯಕ್ತಿಕ ಪ್ರವಾಸ ಅಂತ, ನಮ್ಮ ಸ್ವಂತ ದುಡ್ಡಲ್ಲಿ ಕುಟುಂಬದ ಜೊತೆ ಪ್ರವಾಸಕ್ಕೆ ಹೋಗ್ತಿದ್ದೀವಿ, ಖಾಸಗಿ ಪ್ರವಾಸಕ್ಕೂ ಹೈಕಮಾಂಡ್ ಅನುಮತಿ ತೆಗೆದುಕೊಳ್ಬೇಕಾ ಅಂತ ಅವ್ರು ಪ್ರಶ್ನಿಸ್ತಾ ಇದ್ದಾರೆ. ಸಿರಗುಪ್ಪ ಶಾಸಕ BM ನಾಗರಾಜ್ ಈ ರೀತಿ ಸಮರ್ಥಿಸಿಕೊಂಡಿದ್ದಾರೆ. ಯಾಕ್ರಿ ಪರ್ಮಿಷನ್ ತಗೋಬೇಕು? ನಮ್ಮ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇರೋದು, ಅದಕ್ಕೆಲ್ಲ ಯಾಕೆ ಪರ್ಮಿಷನ್ ತಗೋಬೇಕು? ಶಾಸಕರು ವಿದೇಶಿ ಪ್ರವಾಸ ವಿದೇಶ ಪ್ರವಾಸ ಮಾಡಬಾರ್ದ ಅಂತ ನಾಗರಾಜ್ ಪ್ರಶ್ನಿಸಿದ್ದಾರೆ. ನಾವು ನಮ್ಮ ಸ್ವಂತ ಖರ್ಚಲ್ಲಿ ಹೋಗ್ತಿದ್ದೀವಿ, ನಮ್ಮ ಪ್ರವಾಸದ ಬಗ್ಗೆ ಎಲ್ರಿಗೂ ಗೊತ್ತಿದೆ ಅಂತ ಅವರು ಮಾತನಾಡಿದ್ದಾರೆ. ವಿದೇಶಿ ಪ್ರವಾಸಕ್ಕೆ ತೆರಳಲು ಸಿರುಗುಪ್ಪ ಶಾಸಕ ನಾಗರಾಜ್ ಸರ್ ಈಗ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿದ್ದಾರೆ. ನಮ್ಮ ಜೊತೆ ಮಾತಾಡೋಕ್ಕಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡುವಂಥ ಪ್ರಯತ್ನ ಮಾಡೋಣ. ಸರ್, ಇರಲಿ ಸರ್, ಈಗ ವಿದೇಶಿ ಪ್ರವಾಸಕ್ಕೆ ತೆರಳೋ ಶಾಸಕರು ಎಷ್ಟು ಜನ ಹೋಗ್ತಾ ಇದ್ದೀರಾ? ಯಾವ್ಯಾವ ವಿದೇಶಿ ಮಾಹಿತಿ ಇಲ್ಲ, ಎಷ್ಟು ಜನ ಬರ್ತಾ ಇದ್ದಾರೆ ಗೊತ್ತಿಲ್ಲ. ಕೆಲವರು ವೀಸಾ, ಕೆಲವ್ರಿಗೆ ಆಗಿಲ್ಲ, ಕೆಲವ್ರು ಬರ್ತೀವಿ ಅಂತ ಹೇಳಿದ್ರು, ಕೆಲವ್ರು ಬರೋಕ್ಕಾಗಿಲ್ಲ, ಅವರು ಡ್ರಾ ಮಾಡ್ಕೊಂಡಾರೆ. ಇನ್ನು ಕೆಲವರು ಹೋಗ್ತಾ ಇದ್ದೀವಿ. ಎಷ್ಟು ಜನ ಬಂದಿದ್ದಾರೆ ಒಳಗೆ ಗೊತ್ತಾಗುತ್ತೆ. ಸರ್, ಇದು ವೈಯಕ್ತಿಕ ಪ್ರವಾಸನ ಇಲ್ಲ ಅಧ್ಯಯನ ಇಲಾಖೆಯಿಂದ ಹೋಗ್ತಾರೆ? ಅಧ್ಯಯನ ಇಲಾಖೆ ಕಡೆಯಿಂದ ಹೋಗ್ತಾ ಇಲ್ಲ, ವೈಯಕ್ತಿಕವಾಗಿ ಹೋಗ್ತಾ ಇದ್ದೀವಿ, ವಿತ್ ಫ್ಯಾಮಿಲಿ ಹೋಗ್ತಾ ಇದ್ದೀವಿ ಅಷ್ಟೇ. ಸರ್, ಅಂದರೆ ಇಲ್ಲೊಂದು ರಾಜಕೀಯವಾಗಿ ವಿಪಕ್ಷಗಳು ಸಹಜವಾಗಿ ಟೀಕೆ ಮಾಡ್ತಿದ್ದೆ. ತರೋದು ಏನೈತೆ? ಟೀಕೆ ಮಾಡೋಂಥದ್ದು ವಿಷಯ ಏನೈತೆ? ಇಲ್ಲಿ ಏನಾದರೂ ಬೆಳವಣಿಗೆಗಳು ನಡೀತಾ ಇದ್ದಾವ? ಅಂಥ ಬೆಳವಣಿಗೆಗಳು ಏನಾರು ಆಗ್ತಾ ಇದ್ದಾವೆ? ಇವರು ಸುಮ್ಮನೆ ಹೂವು ಮಾಡ್ಕೊತಾ ಇದ್ದಾರೆ. ಹೋಗ್ಬಾರ್ದಂತಂದು ಎಲ್ಲಿ ಏನಿಲ್ಲ. ಸರ್, DCM DK ಶಿವಕುಮಾರ್ ಅವರು ಹೇಳ್ತಾರೆ, ಶಾಸಕರ ವಿದೇಶಿ ಪ್ರವಾಸ ನನ್ನ ಗಮನಕ್ಕಿಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದು ಗೊತ್ತೈತೆ, ನೀವು ಯಾವ ರೀತಿ ಕೇಳ್ಕೊಂಡಿದ್ರೆ ಗೊತ್ತಿಲ್ಲ, ಎಲ್ಲರಿಗೂ ಮಾಹಿತಿ ಐತೆ. KPCC ಮಾಹಿತಿ ಐತೆ ಅಂದ್ರೆ, ಮತ್ತು ನಮ್ಮ ಅಧ್ಯಕ್ಷರವರು, ಮುಖ್ಯಮಂತ್ರಿಗಳು ಕೂಡ ಮಾಹಿತಿ ಐತೆ, ಎಲ್ಲರಿಗೂ ಮಾಹಿತಿ ಐತೆ. ಮಾಹಿತಿ ಕೊಟ್ಟು ಯಾವ್ಯಾವ ದೇಶಕ್ಕೆ ಹೋಗ್ತಾ ಇದ್ದಾರೆ, ಎಷ್ಟು ದಿನ? ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಹೋಗ್ತಾ ಇದ್ದೀವಿ, 12 ದಿವಸ ಹೋಗ್ತಾ ಇದ್ದೀವಿ. ಇದಿಷ್ಟು ಶಾಸಕ ನಾಗರಾಜ್ ಅವರ ಮಾತು. ಏರ್ಪೋರ್ಟ್ನಿಂದ ಕ್ಯಾಮರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇನ್ನು ನಮ್ಮ ವಿದೇಶ ಪ್ರವಾಸಕ್ಕೂ ನಾಯಕತ್ವ ಬದಲಾವಣೆಯ ವಿಚಾರಕ್ಕೂ ಯಾವ ಸಂಬಂಧವೂ ಇಲ್ಲ. ಈ ಪ್ರವಾಸ ಪೂರ್ವ ನಿಯೋಜಿತ. 20ಕ್ಕೂ ಹೆಚ್ಚು ಶಾಸಕರು ಬರ್ತಾರೆ ಅಂತ ಏರ್ಪೋರ್ಟಲ್ಲಿ ಶಾಸಕ ದೇವೇಂದ್ರಪ್ಪ ಮಾತನಾಡಿದ್ರು. ನಾವೆಲ್ಲ ವೈಯಕ್ತಿಕವಾಗಿ ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ. 3 ದೇಶಗಳ ಪ್ರವಾಸ. ಬಜೆಟ್ಗೂ ಮೊದಲು ನಾವೆಲ್ಲ ವಾಪಸ್ ಬರ್ತೀವಿ. ನಮ್ಮಲ್ಲಿ ಬಣನೂ ಇಲ್ಲ, ಯಾವುದೂ ಇಲ್ಲ. ಇದಕ್ಕೂ ನಾಯಕತ್ವ ಬದಲಾವಣೆಗೂ ಸಂಬಂಧ ಇಲ್ಲ ಅಂತ ಮಾತನಾಡಿದ್ದಾರೆ. ಕೇರಳಲ್ಲೂ ಶಾಸಕ ದೇವೇಂದ್ರಪ್ಪ ಅವರು ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡುವಂತ ಪ್ರಯತ್ನ ಮಾಡಿ. ಏನ್ ಹೇಳ್ತಾರೆ ಅಂತ. ಸರ್, ಇವತ್ತು 20ಕ್ಕೂ ಹೆಚ್ಚು ಶಾಸಕರು ಹೋಗ್ತಾ ಇದೀವಿ ಅಂತ ಹೇಳ್ತಾ ಇದ್ದೀರಾ. ಸೊ ಯಾವ ದೇಶಗಳಿಗೆ ಪ್ರವಾಸ ಹೋಗ್ತಾ ಇದ್ದೀರಾ? ನನಗೆ ಪಕ್ಕ ಈಗ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಗೊತ್ತಿದೆ. ಅದರ ಇಂಟರ್ನಲ್ಲೂ ನನಗೆ ಮಾಹಿತಿ ಇಲ್ಲ. ನಾಳೆ ಈಗ ನಮಗೆ ಗೈಡ್ ಇದ್ದಾರೆ, ಅವರ ಪೂರ್ಣ ಪ್ರಮಾಣದ ಮಾಹಿತಿ ಸಿಕ್ಕಾದ ಮೇಲೆ ನಾವು ಹೇಳ್ತೀವಿ. ಒಟ್ಟು ಇವತ್ತಿನಿಂದ ಅಪ್ ಟು ಮಾರ್ಚ್ 3ವರೆಗೆ ಮೇಯ್ನು 2 ಕಂಟ್ರಿ, ಅದ್ರ ಜೊತೆಯಲ್ಲಿ ಇನ್ನೂ ಯಾವ ಅಲ್ಲಿ ಮುಖ್ಯ ನಗರಗಳು ಬರ್ತಾವೆ ಅನ್ನೋಂಥದ್ದು ನನಗೆ ಮಾಹಿತಿ ಇಲ್ಲ. ಹಾಗಾಗಿ 2 ದಿನ 2 ಕಂಟ್ರಿ ಅಂತೂ ಪಕ್ಕ ಇದೆ. ಸರ್, ಅಂದರೆ ಎಲ್ಲೋ ಒಂದು ಕಡೆ ಈಗ ವಿಪಕ್ಷಗಳು ಟೀಕೆ ಮಾಡ್ತಿದೆ. ನಾಯಕತ್ವದ ಬದಲಾವಣೆ ವಿಚಾರವಾಗಿ ಈಗ ಗುಂಪುಗಾರಿಕೆ ಕಾಂಗ್ರೆಸ್ಸಲ್ಲಿ ಶುರುವಾಗಿದೆ. ಈ ನಿಟ್ಟಿನಲ್ಲಿ ಈಗ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಯಾರು ಬೇಕಾದರೂ ಏನು ಬೇಕಾದರೂ ಹೇಳ್ಕೊಳ್ಳಿ. ನಾನು ಆಗಲೇ ಹೇಳಿದ್ದೀನಿ, ಪ್ರಶ್ನೆ ಅಪ್ರಸ್ತುತ ನನ್ನ ದೃಷ್ಟಿಯಲ್ಲಿ. ಹಾಗಾಗಿ ನಾವು ಕಾಂಗ್ರೆಸ್ಸಿನ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಯಾರೇ ಆದರೂ ನಾವು ಅವ್ರನ್ನ ಮುಖ್ಯಮಂತ್ರಿ ಅಂತ ಒಪ್ಕೊಳ್ತೀವಿ. ಹಾಗಾಗಿ ನಮಗೆ ಯಾರೂ ಪರವಾಗಿಲ್ಲ. ನಮ್ಮ ಮೇಯ್ನು ಅಜೆಂಡಾ ಏನಪ್ಪ ಅಂದರೆ, ಕಾಂಗ್ರೆಸ್ ಪಕ್ಷ ಜನ ಆಶೀರ್ವಾದ ಮಾಡಿದ್ದಾರೆ. ಅದರ ಅಡಿಯಲ್ಲಿ ಯಾರೇ ನಾಯಕತ್ವವನ್ನು ವಹಿಸ್ಕೊಳ್ಳಿ, ಅವ್ರನ್ನ ನಾವು ಶಿರಸಾವಹಿಸಿ ಇರ್ತಕ್ಕಂಥವ್ರನ್ನ ನನಗೆ ಇವತ್ತು ಮುಖ್ಯಮಂತ್ರಿಗಳು ಇರ್ಬೋದು, ಉಪಮುಖ್ಯಮಂತ್ರಿ, ಅವೆರಡು ಕಣ್ಣುಗಳಿದ್ದಾಗೆ ನನಗೆ ತಂದೆ ತಾಯಿ ಇದ್ದಾಗ. ಹಾಗಾಗಿ ಅದ್ರ ಬಗ್ಗೆ ಅನಗತ್ಯವಾಗಿ ಹೇಳೋಂಥ ಚರ್ಚೆ ಮಾಡೋ ಅವಶ್ಯಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.